ಇನ್ನು ಶ್ರೀ ಶ್ರೀ ಯತಿರಾಜ ಜಿಯರ್ ಸ್ವಾಮೀಜಿಗಳ ಪಟ್ಟಾಭಿಷೇಕದ 11ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಧ್ಯಾತ್ಮಿಕ ವಾಹಿನಿಯಾದ ಯತಿರಾಜ ಭಕ್ತಿ ಚಾನೆಲ್ ಲೋಕಾರ್ಪಣೆಗೊಳ್ಳಲಿದೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಶ್ರೀ ಯದುಗಿರಿ ಯತಿರಾಜ ಮಠದಲ್ಲಿ ಇಂದು ಸಂಜೆ ಚಾನೆಲ್ ಲೋಕಾರ್ಪಣೆ ಸಮಾರಂಭ ನಡೆತಾ ಇದ್ದು, ಶ್ರೀ ಶ್ರೀ ಯತಿರಾಜ ಜಿಯರ್ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಯತಿರಾಜ ಭಕ್ತಿ ಚಾನೆಲ್ ಪ್ರದರ್ಶನ ಕಾಣಲಿದೆ. ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಗೋಕುಲಯ್ಯಂಗಾರ್, ಶ್ರೀ ಆರ್ ಪಾರ್ಥಸಾರಥಿ ಅಯ್ಯಂಗಾರ್, ಶ್ರೀ ಅಸೂರಿ ರಾಮನುಜ, ಶ್ರೀ ರಾಮಚಂದ್ರ ಆನವೇರಿ, ಶ್ರೀ ಎ ಕೃಷ್ಣಪ್ಪ ಭಾಗವಹಿಸಲಿದ್ದಾರೆ. ನಮ್ಮ ನಡೆ ರಾಮನುಜರೆಡೆಗೆ ಎಂಬ ಟ್ಯಾಗ್ಲೈನ್ನೊಂದಿಗೆ ಆಧ್ಯಾತ್ಮಿಕ ವಾಹಿನಿಯಾದ ಯತಿರಾಜ ಭಕ್ತಿ ಚಾನೆಲ್ ಲೋಕಾರ್ಪಣೆಗೊಳ್ಳಲಿದೆ. ಶೇಷಾವತಾರಿ ಮುನೀಶ ವಂದಿತ ಶೇಷಾವತಾರಿ ಮುನೀಶ ವಂದಿತ ಶೇಷಾವತಾರಿ ಮುನೀಶ ವಂದಿತದಿ ಕೇಶವ ಮೂರುತಿ ನಮೋ 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 ಶೇಷಾವತಾರಿ ಮುನೀಶ ವಂದಿತದಿ ಕೇಶವ ಮೂರುತಿ ನಮೋ 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 ರಾಮಾನುಜರೆ ನಮೋ 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 ಸ್ವಾಮಿ ಲಕ್ಷ್ಮಣ ರೂಪ ನಮೋ 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 ರಾಮಾನುಜರೆ ನಮೋ 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 ಧ್ಯಾನವು ಕೃತಯುಗದಿ, ಯಜ್ಞಯಾಗವು ತ್ರೇತಾಯುಗದಿ, ದಾನವಾಂತಕನ ದೇವವಾರ್ಚನೆಯು ಕಲಿಯುಗದಿ, ಗಾನದಿ ಕೇಶವನೆಂದರೆ ಕೈಗೂಡುವನು. ಶ್ರೀರಂಗ ವಿಠಲ ದಿವ್ಯವಾದ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಶುಭಾರಂಭಗೊಳಿಸಿದ್ದಾರೆ. ಶ್ರೀ ಎಂ ವಿ ನಾರಾಯಣ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ತಮ್ಮೆಲ್ಲರ ಪರವಾಗಿ. ಆಗಮಿಸಿದಂಥ ಎಲ್ಲ ಅತಿಥಿ ಮಹೋದಯರನ್ನ, ಅಭ್ಯಾಗತರನ್ನ, ಆಧ್ಯಾತ್ಮಿಕ ಬಂಧುಗಳನ್ನ, ಮುಖ್ಯವಾಗಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ದಿವ್ಯಾನುಗ್ರಹವನ್ನ ಮಾಡುತ್ತಿರುವಂತಹ ಪರಮ ಪೂಜ್ಯ ಶ್ರೀಗಳನ್ನ ತಮ್ಮ ಶುಭ ನುಡಿಗಳ ಮೂಲಕ ಸ್ವಾಗತಿಸುವುದಕ್ಕೆ ಡಾಕ್ಟರ್ ರಘುನಂದನ್ ಅವರನ್ನ ವಿನಂತಿಸ್ತೇನೆ. ಶ್ರೀಮತಿ ರಾಮಾನುಜಾಯ ನಮಃ. ಪರಮ ಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯ ಸ್ವಾಮಿಗಳ ಪಾದಾರವಿಂದಗಳಿಗೆ ಅನಂತಕೋಟಿ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಶ್ರೀಮಠದ ಇತಿಹಾಸದಲ್ಲಿ ಇದೊಂದು ಅತ್ಯಂತ ವಿಶೇಷವಾದ ದಿನ ಎಂದರೆ ತಪ್ಪಾಗಲಾರದು. 11 ವರ್ಷಗಳ ಹಿಂದೆ ಇದೇ ದಿನದಂದು ಪರಮ ಪೂಜ್ಯ ಜಿಯರ್ ಸ್ವಾಮಿಗಳು 41ನೇ ಪೀಠಾಧಿಪತಿಗಳಾಗಿ ಸನ್ಯಾಸ ಸ್ವೀಕಾರ ಮಾಡಿದ ದಿನ ಇದು. ಹಾಗೆಯೇ ಸ್ವಾಮಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ಮಧ್ಯ ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವರು ಇಂದು ಬೆಳಿಗ್ಗೆ ಗರ್ಭಗೃಹವನ್ನು ಪ್ರವೇಶಿಸಿದ ವಿಶೇಷ ದಿನ ಇದು. ಅದಕ್ಕೆ ಸರಿಸಮಾನವಾಗಿ ಈಗ ಈ ಆಧ್ಯಾತ್ಮಿಕ ವಾಹಿನಿ ಯತಿರಾಜ ಭಕ್ತಿ ಚಾನೆಲ್ನ ಲೋಕಾರ್ಪಣೆಗೊಳ್ಳುತ್ತಿದೆ. ಇದು ನಮ್ಮ ಇಂದಿನ ದಿನದ ಮತ್ತೊಂದು ವಿಶೇಷ ಅಂತ ಹೇಳಬಹುದು. ತಾವೇ ಎಲ್ಲವನ್ನು ನಿರೂಪಿಸಿ ನಮಗೆಲ್ಲ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಪರಮ ಪೂಜ್ಯ ಜಿಯರ್ ಸ್ವಾಮಿಗಳಿಗೆ ಅವರ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಅನೇಕ ಹಿರಿಯರು ಬಂದಿದ್ದಾರೆ. ಅವರಲ್ಲಿ ಶ್ರೀ ಗೋಕುಲಯ್ಯಂಗಾರ್, ನಮ್ಮ ಶ್ರೀಮಠದ ಹಿರಿಯ ಶಿಷ್ಯರು, ಅವರಿಗೆ ನಮ್ಮೆಲ್ಲರ ಆದರದ ಸ್ವಾಗತ. ಶ್ರೀಮಠದ ಯತಿ ಪರಂಪರೆಯ 39ನೇ ಜಿಯರ್ ಸ್ವಾಮಿಗಳ ಪೂರ್ವಾಶ್ರಮದ ಪುತ್ರರಾದ ಶ್ರೀ ಆರ್ ಪಾರ್ಥಸಾರಥಿ ಅಯ್ಯಂಗಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ.
ಇದೇ ಯತಿ ಪರಂಪರೆಯ 41ನೇ ಪೀಠಾಧಿಪತಿಗಳಾಗಿದ್ದ ಆಸುರಿ ಶ್ರೀನಿವಾಸ ಅಯ್ಯಂಗಾರ್ ಜಿಯ ಸ್ವಾಮಿಗಳ ಸುಪುತ್ರರಾದ ಶ್ರೀ ಆಸುರಿ ರಾಮಾನುಜರವರು ಆಗಮಿಸಿದ್ದಾರೆ. ಅವರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮಠದ ಶಿಷ್ಯರು ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಾಯಸ್ಥರಾಗಿ, ವಿಶೇಷವಾಗಿ ಈ ಚಾನೆಲ್ಗೆ ಕೂಡ ಸಹಾಯಸ ನೀಡುತ್ತಿರುವ ಶ್ರೀ ರಾಮಚಂದ್ರ ಆನವೇರಿಯವರು ಆಗಮಿಸಿದ್ದಾರೆ. ಅವರಿಗೂ ಆದರದ ಸ್ವಾಗತ. ಶ್ರೀಮಠದ ಶಿಷ್ಯರು ಹಾಗೂ ಕೈಗಾರಿಕೋದ್ಯಮದ ಎ ಕೃಷ್ಣಪ್ಪನವರು ಇಂದು ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳು ಆಗಮಿಸಿದ್ದಾರೆ. ಅವರಿಗೂ ಆದರದ ಸ್ವಾಗತ ಕೊಡ್ತೇನೆ. ಅದಲ್ಲದೆ ಹಿರಿಯರಾದ ಸ್ವಾಮಿಗಳಿಗೆ ಪೂರ್ವಾಶ್ರಮದಿಂದ ಆಪ್ತರಾದ ಶ್ರೀ ವಾಸುದೇವರಾವ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಆದರದ ಸ್ವಾಗತ. ನಮ್ಮ SRIDP ಟ್ರಸ್ಟ್ನ ಮುಖ್ಯಸ್ಥರಾದ ಶ್ರೀ ಭಗವಾನ್ ರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಆದರದ ಸ್ವಾಗತ. ಹಿರಿಯ ವಿದ್ವಾಂಸರಾದ ಶ್ರೀ ರಾಮಶೇಷನ್ ರವರು ಇಂದಿನ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನಿರ್ಗಮಿಸುತ್ತೇನೆ. ಶ್ರೀಮತಿ ರಾಮಾನುಜಾಯ ನಮಃ. ಶುಭ ನುಡಿಗಳ ಮೂಲಕ ಸರ್ವರನ್ನ ಸ್ವಾಗತಿಸಿದಂತ ಡಾಕ್ಟರ್ ರಘುನಂದನ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಆಧ್ಯಾತ್ಮಿಕ ವಾಹಿನಿಯ ಲೋಕಾರ್ಪಣೆ. ಪರಮ ಪೂಜ್ಯ ಶ್ರೀ ಯತಿರಾಜಜೀಯ ಸ್ವಾಮಿಗಳ ಅಮೃತ ಹಸ್ತದಿಂದ ಇದೊಂದು ಕಾರ್ಯಕ್ರಮ ನಡೀತಿದೆ. ಪರಮ ಪೂಜ್ಯರೋದನ್ನು ಸಾಧ್ಯ ಮಾಡಿಕೊಡಬೇಕು ಅಂತ ಭಕ್ತಿಪೂರ್ವಕವಾಗಿ ವಿನಂತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಎಲ್ಲ ಅತಿಥಿಗಳು ಕೂಡ ಇಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸುತ್ತಿದ್ದೇನೆ. ಡಾಕ್ಟರ್ ಆರ್ ಪಾರ್ಥಸಾರಥಿ ಅಯ್ಯಂಗಾರ್ ಅವರು, ಶ್ರೀ ಗೋಕುಲ್ ಅಯ್ಯಂಗಾರ್ ಅವರು, ಶ್ರೀ ಆಸುರಿ ರಾಮಾನುಜ ಅವರು, ಶ್ರೀ ರಾಮಚಂದ್ರ ಆನವೇರಿ ಅವರು, ಅದೇ ರೀತಿ ಡಾಕ್ಟರ್ ಎ ಕೃಷ್ಣಪ್ಪನವರು ಇದೊಂದು ಸುಂದರ ಘಳಿಗೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸುತ್ತಿದ್ದೇನೆ. ಪರಮ ಪೂಜ್ಯರ ಶ್ರೀಗಳ ದಿವ್ಯ ಹಸ್ತದಿಂದ, ಅಮೃತ ಹಸ್ತದಿಂದ ಶ್ರೀ ಯತಿರಾಜ ಭಕ್ತಿ ಚಾನೆಲ್ ಉದ್ಘಾಟನೆಯಾಗ್ತಿದೆ, ಲೋಕಾರ್ಪಣೆಗೊಳ್ತಿದೆ. ಆಧ್ಯಾತ್ಮ ಲೋಕಕ್ಕೆ ಮತ್ತೊಂದು ಕೊಡುಗೆಯಾಗಿ ಯತಿರಾಜ ಭಕ್ತಿ ಚಾನೆಲ್ ಆಧ್ಯಾತ್ಮಿಕ ವಾಹಿನಿಯ ಲೋಕಾರ್ಪಣೆಯ ಅಮೃತ ಘಳಿಗೆ. ಅದೇ ರೀತಿ ಭಕ್ತಿ ಮಾರ್ಗಕ್ಕೊಂದು ಹೊಸ ಸಾಧನ, ದಿವ್ಯ ಸಾಧನ ಯತಿರಾಜ ಭಕ್ತಿ ಚಾನೆಲ್ ಪರಮ ಪೂಜ್ಯರ ದಿವ್ಯ ಹಸ್ತದಿಂದ ಲೋಕಾರ್ಪಣೆಗೊಂಡಿದೆ. ಅದೇ ರೀತಿ ಶ್ರೀಮಠದ ಶಿಷ್ಯರಾದ ಶ್ರೀಯುತ ಸುನಾದ್ ಅವರು ರಚನೆ ಮಾಡಿರುವಂಥ ಪರಮ ಪೂಜ್ಯರ 11ನೆಯ ಈ ಪಟ್ಟಾಭಿಷೇಕ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಸ್ವಾಮೀಜಿಗಳು ಅದನ್ನು ಕೂಡ ಗೀತೆಯನ್ನ ಲೋಕಾರ್ಪಣೆ ಮಾಡ್ತಿದ್ದಾರೆ. ಅವರಿಗೆ ಸಮರ್ಪಿತವಾಗಿ ಶ್ರೀ ಸುನಾದ್ ಅವರು ಗೀತೆಯನ್ನ ರಚನೆ ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಪರಮ ಪೂಜ್ಯರ ದಿವ್ಯ ಉಪಸ್ಥಿತಿಯಲ್ಲಿ ಆ ಗೀತೆಯನ್ನು ಸಹ ನಾವಿದೀಗ ಕೇಳೋಣ, ಆಲಿಸೋಣ.